ಸಿದ್ದರಾಮಯ್ಯನವರು ಯಾಕೆ ರಿಸೈನ್ ಮಾಡಬೇಕು ಅಂತ ನಾನು ಕೇಳ್ತೀನಿ ವಿರುದ್ಧವಾಗಿ ನಿಮಗೆ. ಯಾಕೆ ಅಂದರೆ ಸಿದ್ದರಾಮಯ್ಯ ಏನು ಅಕ್ರಮ ಮಾಡಿದ್ದಾರೆ? ಯಾವುದು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಸಿದ್ದರಾಮಯ್ಯನ ವಿರುದ್ಧ ಪಿತೂರಿಯನ್ನು ಮಾಡಿ ಕಾಂಗ್ರೆಸ್ BJP ಏಜೆಂಟ್ ಆಗಿರ್ತಕ್ಕಂಥ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿಸಿದ್ದಾರೆ. ಏನಂತ ಅವರ ಬಾಮೈದನ್ಗೆ ಬಂದಿರತಕ್ಕಂಥ ಜಮೀನು ಅವರ ಹೆಂಡತಿಗೆ ಗಿಫ್ಟ್ ಇಟ್ಕೊಟ್ಟು ಸರ್ಕಾರಕ್ಕೆ ಬದಲಿಯಾಗಿ, ಅದು ಗೌರ್ಮೆಂಟು BJP ಇರ್ತಕ್ಕಂಥ ಕಾಲದಲ್ಲಿ 14 ನಿವೇಶಗಳನ್ನು ಆವಾಗ ಹಂಚಿಕೆ ಮಾಡಿದ್ದಾರೆ. ಆ ಉದ್ದೇಶಕ್ಕೆ ಯಾಕೆ ಕೊಡ್ಬೇಕು ರಾಜೀನಾಮೆನವರು? ಇವ್ರ ಉದ್ದೇಶ ಏನು BJP ಅವ್ರದ್ದು? ಇವರು ಅಧಿಕಾರ ಇಲ್ಲದೆ ಒಂದು ಕ್ಷಣ ಇರಲ್ಲ ಅವರು. ಅವ್ರಿಗೆಲ್ಲರೂ ಬಹುಮತ ಕರ್ನಾಟಕದಲ್ಲಿ ಇದುವರೆಗೂ ಬಂದಿದೆಯಾ? 113 ಸೀಟು. ಯಾವಾಗಲೂ ಹಿಂಬಾಗಿಲಿಂದ ಕುದುರೆ ವ್ಯಾಪಾರ ಮಾಡಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಮತ್ತು ಅಧಿಕಾರದ ಆಮಿಷ ಒಡ್ಡಿ ED ಮತ್ತು IT CBIಗಳಂಥ ಕೇಂದ್ರ ಸರ್ಕಾರದ ಕಂಪನಿಗಳನ್ನು ಮುಂದೆ ಯೂಸ್ ಮಾಡಿ ಅವ್ರನ್ನ ಹೆದರಿಸಿ ಆಪರೇಷನ್ ಮಾಡಿ ಗೌರ್ಮೆಂಟ್ ಮಾಡಿರೋದು ಬಿಟ್ಟರೆ ಇವರಿಗೆ ಯಾವಾಗಲಾದರೂ ಒಂದೇ ಒಂದು ಬಾರಿ ಬಹುಮತ ಬಂದಿಲ್ಲ. ಆ ಉದ್ದೇಶಕ್ಕೆ ಜನಗಳು ಆಶೀರ್ವಾದ ಮಾಡಿರ್ತಕ್ಕಂಥ 136 ಬೃಹತ್ ಸೀಟ್ ಇರ್ತಕ್ಕಂಥ ಕಾಂಗ್ರೆಸ್ ಗೌರ್ಮೆಂಟ್ನ ಅಳ್ಳಾಡಿಸೋದಕ್ಕೆ ನೋಡ್ತಾ ಇದ್ದಾರೆ ಈ BJP ಗೌರ್ಮೆಂಟು ಮತ್ತು JDS ಅಲಯನ್ಸ್ ಆಗಿ. ಅದರಿಂದ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತಕ್ಕಂಥ ಪ್ರಮೇಯ ಬರೋದೇ ಇಲ್ಲ. ಈಗ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡ್ತಿದ್ದಾರಲ್ಲ ಸರ್? ಕುಮಾರಸ್ವಾಮಿಯವರ ರಾಜಕಾರಣ ಹಿಂದಿಂದನೂ ನೋಡಿದ್ದೀವಿ ಸ್ವಾಮಿ. ಅವರು ಬದುಕಿರೋದು ಅವರ ಫ್ಯಾಮಿಲಿಗಾಗಿ ಮಾತ್ರ, ಅಧಿಕಾರಕ್ಕಾಗಿ ಮಾತ್ರ, ಅವರು ಮಾಡಿರ್ತಕ್ಕಂಥ ಅಕ್ರಮ ದುಡ್ಡನ್ನು ಉಳಿಸ್ಕೊಳ್ಳೋದಕ್ಕಾಗಿ ಮಾತ್ರ. ಇವತ್ತು ಅವರು ನೇರವಾಗಿ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ, ಅವ್ರ ಪಾರ್ಟಿಯವ್ರಿಗೆ ಬೇರೆ ಏನು ಅಧಿಕಾರ ಕೊಡಿಸಿದ್ದಾರೆ? ಎಷ್ಟು ಜನ ನಾವು ಗೌಡ್ರು ಸ್ವಾಮಿ, ಎಷ್ಟು ಜನ ಗೌಡ್ರನ್ನ ತುಳಿದಿದ್ದಾರೆ? ಹಾಸನ್ ಗೌಡ ನಾನು, ಎಷ್ಟು ಜನ ಗೌಡ್ರುಗಳನ್ನ ತುಳಿದಿದ್ದಾರೆ? ಎಷ್ಟು ಜನ ಗೌಡ್ರುಗಳ ಸಮಾಧಿ ಮೇಲೆ ಇವರು ಸಿಂಹಾಸನ ಇಟ್ಕೊಂಡಿದ್ದಾರೆ ಇವರು. ಅದರಿಂದ ಕುಮಾರಸ್ವಾಮಿಗೆ ರಾಜೀನಾಮೆ ಕೇಳ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಈಗ ಕುಮಾರಸ್ವಾಮಿ ಹೇಳ್ತಾರೆ ಸರ್, ಒಕ್ಕಲಿಗರು ನನ್ನನ್ನು ಬಿಟ್ಕೊಡಲ್ಲ ಅಂತೇಳಿ. ಯಾವ ಕಾರಣಕ್ಕೆ ಬಿಟ್ಕೊಡಲ್ಲ? ಯಾವ ಕಾರಣಕ್ಕೆ ಬಿಟ್ಕೊಡಲ್ಲ? ಯಾರೋ DK ಶಿವಕುಮಾರ್ ಒಕ್ಕಲಿಗರಲ್ವಾ? ಚಲುವರಾಯಸ್ವಾಮಿ ಒಕ್ಕಲಿಗರಲ್ವಾ? ಬಾಲಕೃಷ್ಣ ಅವ್ರು ಒಕ್ಕಲಿಗರಲ್ವಾ? ಯಾರು ಒಕ್ಕಲಿಗರಲ್ಲ? ಕೃಷ್ಣ ಬೈರೇಗೌಡರು ಒಕ್ಕಲಿಗರಲ್ವಾ? ಸುಮಾರು ಜನ ಒಕ್ಕಲಿಗರಲ್ವಾ? ಅವರೆಲ್ಲ ಗೆದ್ದೇ ಇಲ್ವಾ ಇವ್ರ ವಿರುದ್ಧ? ಏನೋ ಒಂದು ಸಿಂಪತಿಯಿಂದ ಮಂಡ್ಯದಲ್ಲಿ ಇವತ್ತು ಗೆಲ್ಲಿಸಿದ್ದಾರೆ. ಅದು ಏನೋ ಇವರು ಅಳ್ತಕ್ಕಂಥ ಒಂದು ಪ್ರವೃತ್ತಿ ಇದೆಯಲ್ಲ, ಆ ಉದ್ದೇಶಕ್ಕೆ ಒಂದು ಸರಿ ಗೆಲ್ಲಿಸಿರ್ಬೋದು. ಯಾಕೆ ಸೋಲ್ಸೇ ಇಲ್ವಾ? ಅವ್ರ ಮಗ ಒಕ್ಕಲಿಗರಲ್ವಾ? ಯಾಕೆ ಸೋಲ್ಸಿದ್ರು ನಿಖಿಲ್ ಕುಮಾರಸ್ವಾಮಿನ? ಅಲ್ಲಿ ರಾಮನಗರದಲ್ಲಿ ಯಾಕೆ ಸೋಲ್ಸಿದ್ರು ಅವ್ರ ಮಗನ್ನ? ಅದರಿಂದ ಕುಮಾರಸ್ವಾಮಿ ಅವರು ಸಮಯ ನೋಡಿ ಅಧಿಕಾರಕ್ಕಾಗಿ, ಅವರ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ, ಅವರ ಸಂಪತ್ತನ್ನು ಉಳಿಸ್ಕೊಳ್ಳೋದಕ್ಕಾಗಿ ಯಾವ ರೀತಿ ರಾಜಕಾರಣ ಮಾಡಬೇಕು ಆ ಕೆಲಸವನ್ನು ಮಾತ್ರ ಮಾಡ್ತಾರೆ. ಅವ್ರು ಯಾವತ್ತೂ ರಾಜ್ಯದ ಜನರಿಗಾಗಿ ಯಾವತ್ತೂ ಕೆಲಸ ಮಾಡಿಲ್ಲ. ಈಗ ನೀವು ಹಾಸನದವರು. ಹೌದು. ಪ್ರೀತಮ್ ಗೌಡ ವರ್ಸಸ್ ಕುಮಾರಸ್ವಾಮಿ ಗಲಾಟೆ ಆಗಿದೆ, ನಿಮ್ಗೆ ಗೊತ್ತಾಯಿದೆ ಮೊನ್ನೆ ಪಾದಯಾತ್ರೆಯಲ್ಲಿ? ಗೊತ್ತಾಗಿದೆ. ಈಗ ಹಾಸನದಲ್ಲಿ ಏನು ಹೇಳ್ತಾರೆ ಜನ? ಹಾಸನದಲ್ಲಿ ಹೇಳ್ಬಿಟ್ಟಿದಾರಲ್ಲ ಆಲ್ರೆಡಿ MP ಎಲೆಕ್ಷನ್ನಲ್ಲಿ ನಮ್ಮ ನಿರ್ಧಾರ ಏನು ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ವಾ? ಪ್ರಜ್ವಲ್ ರೇವಣ್ಣನ ಸೋಲಿಸಿ ಇನ್ನೂ ಹೊಸದಾಗಿ ಮೊಳಕೆ ಹೊಡಿತಾ ಇರ್ತಕ್ಕಂಥ ಶ್ರೇಷ್ಠ ಪಟೇಲ್ನವ್ರನ್ನ ಗೆಲ್ಲಿಸಿ ನಾವು ಜನ ಏನು ಆದೇಶ ಕೊಟ್ಟಿದ್ದಾರೆ ಅದು ತಮಗೆಲ್ಲ ಗೊತ್ತಿದೆ. ಕುಮಾರಸ್ವಾಮಿ ಸಕ್ಸಸ್ ಆಗಿದ್ದಾರೆ ಅವ್ರ ಆಸ್ತಿ ಉಳಿಸ್ಕೊಳ್ಳೋದ್ರಲ್ಲಿ, ಅಧಿಕಾರ ತಗೊಳ್ಳೋದ್ರಲ್ಲಿ. ಬಟ್ ಸರ್ಕಾರ ಉರುಳಿಸೋದ್ರಲ್ಲಿ ಅವ್ರು ಸಕ್ಸಸ್ ಆಗಲ್ಲ. ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ರೆ ಯಾವ ಕಾರಣದಲ್ಲಿ ಆಗ್ತಾರೆ ರೀ ಸ್ವಾಮಿ? ಅದೇ ಇವರು BJP ಜೊತೆ ಸೇರ್ಕೊಂಡು 19 ಇದ್ರೆ 29 ಎಳ್ಕೊಂಡು ರಾಜಕಾರಣ ಮಾಡ್ತಾರಲ್ಲ, ಅದನ್ನು ಮಾಡಬೇಕು. ಮುಖ್ಯಮಂತ್ರಿ ಆಗಬೇಕು ಅಂದರೆ ಇರೋದು 19 ಸೀಟು, ಬೇಕಾಗಿರೋದು 113 ಸೀಟು. ಹೆಂಗ್ರಿ ಮುಖ್ಯಮಂತ್ರಿ ಆಗ್ತಾರೆ ಅವರು? ಹೆಂಗೆ ಮುಖ್ಯಮಂತ್ರಿ ಆಗ್ತಾರೆ? ಅಲ್ಲ, ಈಗ ನಿಮಗೆ ಭಯ ಇದೆಯಾ ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬಿಟ್ರೆ ಸರ್ಕಾರ ಬೀಳುತ್ತೆ ಅಂತ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾಕೆ DK ಶಿವಕುಮಾರ್ ಇಲ್ವಾ? ರಾಮಲಿಂಗಾರೆಡ್ಡಿ ಇಲ್ವಾ? ಸತೀಶ್ ಜಾರಕಿಹೊಳಿ ಇಲ್ವಾ? ಒಬ್ಬರೇ ಲೀಡ್ರ್ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಇರ್ತಕ್ಕಂಥವರೆಲ್ಲ ಲೀಡ್ರೇ ಸ್ವಾಮಿ. ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರೋರು MB ಪಾಟೀಲ್ ಅವರಿದ್ದಾರೆ, ತುಂಬ ಜನ ಇದ್ದಾರೆ. ಯಾಕೆ ಸರ್ಕಾರ ಬಿದ್ದೋಗುತ್ತೆ ಒಬ್ಬರು ಮುಖ್ಯಮಂತ್ರಿ ಚೇಂಜ್ ಆದ ಕೂಡಲೇ? ಈಗ ಯಡಿಯೂರಪ್ಪ ಜೈಲಿಗೆ ಹೋದರು ಮುಖ್ಯಮಂತ್ರಿ ಆಗಿದ್ದಾಗ, ಬೇರೆಯವ್ರು ಬಂದು ಆಗಲಿಲ್ವಾ? CM ಬೊಮ್ಮಾಯಿ ಅವರು ಆಗಲಿಲ್ವಾ? ಅದಕ್ಕಿಂತ ಮುಂಚೆ ಜೈಲಿಗೆ ಹೋಗಿದ್ದಾಗ ಸದಾನಂದ ಗೌಡ್ರು ಆಗಲಿಲ್ವಾ? ಜಗದೀಶ್ ಶೆಟ್ಟರ್ ಆಗಲಿಲ್ವಾ? ಕೇವಲ ಬೇರೆಯಿಂದ ಎಳ್ಕೊಂಡು 114 ಮಾಡ್ಕೊಂಡವ್ರದೇ ಸರ್ಕಾರ ಬಿದ್ದೋಗ್ಲಿಲ್ಲ. 136 ಇರ್ತಕ್ಕಂಥದ್ದು ಹೆಂಗೆ ಬಿದ್ದೋಗುತ್ತೆ? ಈಗ ಮೋದಿ ಮತ್ತು ಶಾ ಬಗ್ಗೆ ಏನು ಹೇಳ್ತೀರಿ? ಯಾರು ಸ್ವಾಮಿ? ಅವರು ಕಾರ್ಪೊರೇಟು. ಈ ಸರ್ಕಾರ ಯಾವಾಗ 22,000 ಕೋಟಿ ಬಾಬಾ ರಾಮದೇವ್ದ ಮನ್ನಾ ಮಾಡಿದ್ರು,
ಯಾಕ್ರಿ ಮನ್ನಾ ಮಾಡಬೇಕಾಗಿತ್ತು? ಕೇವಲ 54,000 ಕೋಟಿನ ಒಂದು ವರ್ಷಕ್ಕೆ ಬಡ ಜನರಿಗೆ ಕೊಡ್ತಾರೆ. ಆ ಜನರು ಏನು ಮಾಡ್ತಾ ಇದ್ದಾರೆ ದುಡ್ಡನ್ನ? ಮತ್ತೆ ವಾಪಸ್ ತಗೊಬಂದು ರೇಷನ್ ತಗೊಂತಾರೆ, ಈ ಮಕ್ಳಿಗೆ ಬಟ್ಟೆ ಕೊಡಿಸ್ತಾರೆ, ಮಕ್ಳಿಗೆ ಫೀಸ್ ಕಟ್ತಾರೆ ಸ್ವಾಮಿ, ರಿಟರ್ನ್ ಖರ್ಚು ಮಾಡ್ತಾರೆ ಅದನ್ನ. ಅದು ತಪ್ಪು. ಇವರು 160 ಲಕ್ಷ ಕೋಟಿ ಕಾರ್ಪೊರೇಟ್ ಹೋಲ್ಡ್ರದ ಟ್ಯಾಕ್ಸ್ ಮನ್ನಾ ಮಾಡ್ತಾರಲ್ಲ, ದೊಡ್ಡವ್ರದ್ದು ಅದಾನಿ, ಅಂಬಾನಿ, ಹಿಂದೂಜಾ, ಟಾಟಾ ಇವ್ರದ್ದೆಲ್ಲ ಮನ್ನಾ ಮಾಡ್ತಾರಲ್ಲ, ಯಾಕೆ ಮನ್ನಾ ಮಾಡ್ತಾರೆ ಸ್ವಾಮಿ ಅವರು? ಇವರು ಉದ್ಧಾರ ಮಾಡ್ತಾ ಇರೋದು ಕೇವಲ 100 ಜನ ಉದ್ಯಮಿಗಳನ್ನ, 130 ಕೋಟಿ ಜನಸಂಖ್ಯೆನಲ್ಲ. ಈಗ ಒಂದು ವೇಳೆ ಇಡಿ CBI ಏನಾದರೂ ಬಂದುಬಿಟ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ, ಬರಲಿ ಬಿಡ್ರಿ. ಏನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು? ಏನು ಮಾಡಿದ್ದಾರೆ ಸ್ವಾಮಿ? 12,000 ಕೋಟಿ ಕಿಕ್ ಬ್ಯಾಕ್ ತೊಗೊಂಡ್ರು ಅಂತ ವಿಜಯೇಂದ್ರ ದೊಡ್ಡದಾಗಿ ಪ್ರಾಸಿಕ್ಯೂಷನ್ಗೆ ಹೋಯ್ತು, ಪರ್ಮಿಷನ್ ಕೊಟ್ಟರೆ. ಅವಾಗ ಅವ್ರು ಇವಾಗ ರಾಜ್ಯಾಧ್ಯಕ್ಷರು ಮಾಡಿಲ್ವ ಅವ್ರನ್ನ? ಭದ್ರಾ ಮೇಲ್ನಡಲ್ಲಿ ಎಷ್ಟು ಸ್ವಾಮಿ ತೊಗೊಂಡಿದ್ದು? 12,000 ಕೋಟಿ ಕಿಕ್ ಬ್ಯಾಕು. ಅದು ನ್ಯೂಸ್ ಇದೇ ರೀತಿಯಾಗಿತ್ತು, ನೀವೇ ಮಾಡಿದ್ರಿ, ಹೌದು ತಾನೆ? ಏನಾಯ್ತದು? ಇವರು ಸೈಟ್ ತೊಗೊಂಡಿದ್ದಾರೆ, ಜಮೀನ ಕ್ರಯ ಮಾಡ್ಕೊಂಡಿದ್ದಾರೆ, ಬೇರೆ ಇನ್ನೇನು ಮಾಡಿದ್ದಾರೆ ಅವರು? ಅದು ಏನು ಸಿದ್ದರಾಮಯ್ಯ ಅವರೇನು ತೊಗೊಂಡಿಲ್ಲ? ಅಥವಾ ಇವ್ರು ಗೌರ್ಮೆಂಟ್ ಇರುವಾಗ, ಇವ್ರು CM ಆಗಿರುವಾಗ ತೊಗೊಂಡಿಲ್ಲ? ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹೊಣೆ ಹೊತ್ತು ಸಿದ್ದರಾಮಯ್ಯ ರಿಸೈನ್ ಮಾಡಬೇಕು. ಅವರು ದೇವರಾಣೆ ಅವ್ರಿಗೆ ಮಾನ ಮರ್ಯಾದಿದ್ರಿಂದ ರಾಜಕಾರಣಕ್ಕೆ ಬರಬಾರ್ದು. ನಿಖಿಲ್ ಕುಮಾರಸ್ವಾಮಿ ಯಾಕೆ ಬರ್ಬೇಕ್ರಿ? ಅವರು 2 ಸಾರಿ ಮನೆ ಕಳ್ಸವ್ರೆ. ಅವ್ರಿಗೆ ಹೇಳಕ್ಕೆ ನೈತಿಕತೆ ಇದೆಯಾ? ಅವ್ರಿಗೆ ನೈತಿಕತೆ ಇದೆಯಾ ಸ್ವಾಮಿ? ಒಂದು ಹೆಣ್ಣು ಸೆರೆಗೊಟ್ಟಿ ಸೋಲಿಸ್ಬಿಟ್ಲು, ಅಲ್ಲಿ ಮತ್ತೆ ಮೀಸೆ ತಿರ್ಕೊಂಡು ಬರ್ತಾರೆ. ಅವರಿಗೆ ಜನಾದೇಶ ಇದೆಯಾ ಕೇಳೋಕ್ಕೆ? ಇಲ್ಲ ತಾನೇ? ಅವ್ರಿಗೆ ನೈತಿಕತೆ ಇಲ್ಲ ಕೇಳೋದಕ್ಕೆ. ಎಷ್ಟು ದಿನ ನಡೆಯುತ್ತೆ ಈ ಹೋರಾಟ ನಿಮ್ಮದು? ಹೋರಾಟ ಈ ಪ್ರಾಸಿಕ್ಯೂಷನ್ನು ಹೋರಾಟ ನಡೆಯುತ್ತೆ ಎಲ್ಲಿವರೆಗೂ? ಇವರು ಮಾಡ್ತಾ ಇರತಕ್ಕಂಥದ್ದು ಕೇವಲ ಅಧಿಕಾರಕ್ಕಾಗಿ, ಸರ್ಕಾರ ಅಸ್ಥಿರಗೊಳಿಸೋದಕ್ಕಾಗಿ. ರಾಜ್ಯಪಾಲರನ್ನ ಕಚೇರಿಯನ್ನು ಯಾವ ರೀತಿ ಯೂಸ್ ಮಾಡ್ಕೊತಾ ಇದ್ದಾರೆ? ಈಗ ಜನಾರ್ದನ್ ರೆಡ್ಡಿ ಇದಿಲ್ವಾ? ಕುಮಾರಸ್ವಾಮಿ ಇದಿಲ್ವಾ? ಮುರುಗೇಶ್ ನಿರಾಣಿದಿಲ್ವಾ? ಅದಕ್ಕೆ ಕೊಟ್ಟಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿನ? ಕೇವಲ ಸಿದ್ದರಾಮಯ್ಯನ ಕೊಟ್ಟು 10 ದಿವಸದಲ್ಲಿ ಕೊಡ್ತಾರೆ ಅಂದರೆ ಯಾಕೆ ಕೊಡ್ತಾರೆ? ಅದನ್ನು ಕರೆದು ಇವ್ರನ್ನ ಮಾತಾಡ್ಬೋದಾಗಿತ್ತಲ್ಲ, ದಾಖಲೆ ಕೇಳ್ಬೋದಾಗಿತ್ತಲ್ಲ CMನ. ಮಾಡಿರೋದು ಅವರು ಕೇಂದ್ರ ಸರ್ಕಾರದ ಏಜೆಂಟಾಗಿ ಕೆಲಸ ಮಾಡಿದ್ದಾರೆ. ಅದು ಕೊನೆಯಾಗೋವರೆಗೂ ಹೋರಾಟ ನಡೆಯುತ್ತೆ. ಒಂದೇ ನಿಮಿಷ, ಹಾಸನ ರಾಜಕಾರಣದಲ್ಲಿ ಏನಾಗ್ತಿದೆ ಸರ್? ಏನು ಬದಲಾವಣೆ ಆಗ್ತಿದೆ ಕಾಂಗ್ರೆಸ್ ಇದರಲ್ಲಿ? ಇಲ್ಲ, ಕಾಂಗ್ರೆಸ್ಸು ಇವತ್ತು ಬಲಾಢ್ಯವಾಗ್ತಾ ಇದೆ ಹಾಸನದಲ್ಲಿ. ಯಾವ ಉದ್ದೇಶಕ್ಕೆ ಅಂತಂದರೆ, ಇವರು ಆರ್ಭಟ ಅಷ್ಟೊಂದು ಇತ್ತು ಸ್ವಾಮಿ. 1-2 ನಾವು ನೀವು ಕೂತ್ಕೊಂಡ್ಬಿಟ್ರೆ 1 ದಿವಸ ಬೇಕು ಅವ್ರ ಕತೆ ಹೇಳೋದಕ್ಕೆ, ಅಷ್ಟು ದೌರ್ಜನ್ಯ ಮಾಡಿರೋದು. ಅವ್ರೇನು ಚಿನ್ನ ಸ್ಪೂನ್ ತೊಗೊಂಡು ಹುಟ್ಟಿದಾರಲ್ಲ ಸ್ವಾಮಿ. ನಾನು ಓದಿದ್ದು LV ಪಾಲಿಟೆಕ್ನಿಕ್, ದೇವೇಗೌಡರು ಓದಿದ್ದು LV ಪಾಲಿಟೆಕ್ನಿಕ್. ಅವರು ಒಬ್ಬ ರೈತರ ಮಗ. ಇವತ್ತು ಎಷ್ಟು 1000 ಕೋಟಿ ಆಸ್ತಿ ಇದೆ, ಎಲ್ಲಿಂದ ಬಂತದು? ಅವ್ರು ಮಾಡಿಲ್ವಾ? ಅವ್ರ ಮಕ್ಕಳು ದೌರ್ಜನ್ಯ ಎಷ್ಟಿದೆ? ಅವ್ರ ವಿರುದ್ಧ ಮಾತಾಡಿದವ್ರನ್ನ ಬೆಳೆಸೋರು ಅಲ್ಲಿ. HS ಪ್ರಕಾಶ್ ಅಂತ ಹಾಸನದಲ್ಲಿ 4 ಸರಿ MLA ಆಗಿದ್ದರು. ಏನು ಮಾಡಿದ್ರು ಅವ್ರಿಗೆ? ಅವ್ರು ಬರೀ ರಬ್ಬರ್ ಸ್ಟ್ಯಾಂಪ್ಗಳು ಮಾಡ್ಕೊತಾರೆ MLAಗಳನ್ನ. ಏನಿದ್ರು ಅಧಿಕಾರ, ಹಣ ಎರಡನ್ನೂ ಇವ್ರು ಮಾಡ್ತಾರೆ. ಅದರಿಂದ ಹಾಸನದಲ್ಲೂ ಇವ್ರ ಆಧಿಪತ್ಯ ಕೊನೆಗೊಳ್ಳುತ್ತೆ. ಈಗ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡ್ತಿದ್ದಾರಲ್ಲ ಸರ್? ಕುಮಾರಸ್ವಾಮಿಯವರ ರಾಜಕಾರಣ ಹಿಂದಿಂದನೂ ನೋಡಿದ್ದೀವಿ ಸ್ವಾಮಿ. ಅವರು ಬದುಕಿರೋದು ಅವರ ಫ್ಯಾಮಿಲಿಗಾಗಿ ಮಾತ್ರ, ಅಧಿಕಾರಕ್ಕಾಗಿ ಮಾತ್ರ. ಅವರು ಮಾಡಿರ್ತಕ್ಕಂಥ ಅಕ್ರಮ ದುಡ್ಡನ್ನು ಉಳಿಸ್ಕೊಳ್ಳೋದಕ್ಕಾಗಿ ಮಾತ್ರ. ಇವತ್ತು ಅವರು ನೇರವಾಗಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ, ಅವ್ರ ಪಾರ್ಟಿಯವ್ರಿಗೆ ಬೇರೆ ಏನು ಅಧಿಕಾರ ಕೊಡಿಸಿದ್ದಾರೆ? ಎಷ್ಟು ಜನ ನಾವು ಗೌಡ್ರು ಸ್ವಾಮಿ, ಎಷ್ಟು ಜನ ಗೌಡ್ರನ್ನ ತುಳಿದಿದ್ದಾರೆ? ಹಾಸನ್ ಗೌಡ ನಾನು. ಎಷ್ಟು ಜನ ಗೌಡ್ರುಗಳನ್ನ ತುಳಿದಿದ್ದಾರೆ? ಎಷ್ಟು ಜನ ಗೌಡ್ರುಗಳ ಸಮಾಧಿ ಮೇಲೆ ಇವರು ಸಿಂಹಾಸನ ಇಟ್ಕೊಂಡಿದ್ದಾರೆ ಇವರು. ಅದರಿಂದ ಕುಮಾರಸ್ವಾಮಿಗೆ ರಾಜೀನಾಮೆ ಕೇಳ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ.